ಹಾಯ್ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದ ಊಟಕ್ಕೆ ಮೀನು ಕರಿ ಮತ್ತು ಮೀನು ಫ್ರೈ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿಗ ಮೀನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದರಲ್ಲೀಗ 2 ಥರದ ಮೀನಿದೆ. ಒಂದು ಕರಿ ಮಾಡ್ಕೊಳ್ಳೋಣ ಮತ್ತು ಒಂದು ಫ್ರೈ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈಗ ಫ್ರೈ ಮಾಡ್ಕೊಳ್ಳೋಕ್ಕಿರುವಂಥ ಮೀನಿಗೆ ಮಸಾಲ ತೆಗಿಯೋಣ. ಮಾಮೂಲಿ ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರು, ಉಪ್ಪು, ಹಳದಿ ಪೌಡರು ಮತ್ತು ಸ್ವಲ್ಪ ಹುಣಸೆ ಹುಳಿದು ರಸ ಹಾಕ್ಕೊಂಡು ಚೆನ್ನಾಗಿ ಮಸಾಲನ ಮಿಕ್ಸ್ ಮಾಡಿಕೊಂಡು ಈ ಮೀನಿಗೆ ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಹೊತ್ತು ಕಳೆದ ಮೇಲೆ ಮತ್ತೆ ಫ್ರೈ ಮಾಡಿಕೊಂಡ್ರೆ ತುಂಬಾ ಒಂದು ಟೇಸ್ಟಿಯಾಗಿರುತ್ತೆ. ಮತ್ತು ಸಿಂಪಲ್ ಆಗಿರುವಂಥ ಒಂದು ಮಸಾಲನೂ ತಗೊಂಡಿದ್ದೀನಿ. ಇದರಲ್ಲಿ ಬೇರೇನಿಲ್ಲ, ಇಷ್ಟೇ ತಗೊಂಡಿರೋದು. ಈಗ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ. ತವದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವತ್ತು ನಾನು ಇದನ್ನು ರವೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರವೆ ಫ್ರೈ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವೀಗ ಮಸಾಲೆ ಹಾಕಿದಂಥ ಮೀನು ಉಂಟಲ್ಲ, ಅದನ್ನು ಈ ರವಕ್ಕೆ ಡಿಪ್ ಮಾಡಿಬಿಟ್ಟು ಮತ್ತೆ ನಾವು ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಮೀನು ಫ್ರೈಯು ರೆಡಿ ಆಗುತ್ತೆ. ಇದರಲ್ಲಿ ಒಂದು ಮಾತ್ರ ಬಂಗುಡೆ ಮೀನು ತಗೊಂಡಿದ್ದೀನಿ, ಬಾಕಿದೆಲ್ಲ ಪೀಸ್ ಮೀನು ತಗೊಂಡು ಫ್ರೈ ಮಾಡ್ತಾಯಿದ್ದೀನಿ. ಟೇಸ್ಟ್ ಬೇರೆ ಬೇರೆ ಇರುತ್ತಲ್ಲ, ಅದಕ್ಕೋಸ್ಕರ ಒಂದು ಅದನ್ನು ತಗೊಂಡಿದ್ದೀನಿ. ಇಲ್ಲಿಗೆ ಎಲ್ಲ ಮೀನು ಹಾಕ್ಕೊಂಡೀಗ ತವದ ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಮತ್ತೆ ತಿರುಗಿಸಿ ಹಾಕೊಳ್ಳೋಣ. ಇಲ್ಲಿ ಕರಿನೂ ಮಾಡ್ಕೊಂಡಿದ್ದೀನಿ, ಬಂಗುಡೆ ಮೀನದು ಕರಿ ಮಾಡ್ಕೊಂಡಿದ್ದೀನಿ. ತುಂಬ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅನ್ನದ ಜೊತೆ. ಈಗ ನಾವು ಇದಕ್ಕೆ ಕರಿಬೇವು ಉಂಟಲ್ಲ, ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಈಗ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿ ಆದಮೇಲೆ ಮತ್ತೆ ತಿರುಗಿಸಿ ಹಾಕ್ಕೊಂಡ್ರೆ ಮಧ್ಯಾಹ್ನ ಊಟಕ್ಕೆ ಮೀನು ಕರಿ ಮತ್ತು ಮೀನು ಫ್ರೈ ರೆಡಿ ಆಯಿತು. ಇನ್ನೀಗ ನಾವು ಊಟ ಮಾಡ್ಕೊಳ್ಳೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಈ ಥರ ಮಧ್ಯಾಹ್ನಕ್ಕೆಲ್ಲ ಮೀನು ಕರಿ ಮತ್ತು ಮೀನು ಫ್ರೈ ಎಲ್ಲ ಮಾಡಿ ಊಟ ಮಾಡ್ಕೊಂಡ್ರಂತೂ ತುಂಬಾ ಒಂದು ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ.